ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಕೆಳಗಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಸ್ಟೆನ್ಸಾಗಿ ಇರ್ತೀನಿ ಅಂತ ಹೇಳಿದೆ, ಬಟ್ ಆಗಿಲ್ಲ ಫಾರ್ ಸಮ್ ಸಾರ್ಟ್ ಆಫ್ ರೀಸನ್ಸ್. ನಾನು ಅದನ್ನು ಮುಂದೆ ಯಾವಾಗಾದರೂ ವ್ಲಾಗಲ್ಲಿ ಹೇಳ್ತೀನಿ. ಎಷ್ಟೊಂದು ದಿವಸ ಆಗಿತ್ತು ಇಸ್ಕಾನಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಫೈನಲಿ ವಿ ಆರ್ ಗೋಯಿಂಗ್ ಟು ಇಸ್ಕಾನ್ ಮೆಟ್ರೋದಲ್ಲಿ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ಯಾವಾಗ್ಲೂ ಇಟ್ ಹಾರ್ಡ್ಲಿ ಟೇಕ್ 20 to 25 ಮಿನಿಟ್ಸ್ ಅಷ್ಟೇ ಇಸ್ಕಾನ್ ಟೆಂಪಲಿಗೆ ರೀಚ್ ಆಗೋದಕ್ಕೆ. ಆ್ಯಂಡ್ ಅಲ್ಲಿ ನಾವು ಹೋಗೋಕ್ಕಿಂತ ಮುಂಚೆ ಲೈಟಾಗಿ ಮಳೆ ಆಗಿತ್ತು. ನಮಗೆ ಅಯ್ಯೋ ಮಳೆ ಬರ್ತಾ ಇದೆ ಅಲ್ಲ, ಮನೆಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಮಳೆಗೆ ಸಿಗಾಕೋತೀವಿ ಅಂತ ಅಂದ್ಕೊಂಡ್ವಿ. ಬಟ್ ನಾವು ದೇವಸ್ಥಾನದಿಂದ ಮನೆಗೆ ವಾಪಸ್ ಬರೋವರೆಗೂ ಮಳೆ ಬರಲಿಲ್ಲ. ಅದೊಂದು ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಆಚೆ ನಿಂತೆ ವೀವ್ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಬಿಕಾಸ್ ಆಲ್ಮೋಸ್ಟ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇಸ್ಕಾನಿಗೆ ಹೋಗೋಕ್ಕೆ ಆಗಿದ್ದು. ಸೊ ನಂಗೊಂಥರ ಖುಷಿ ಕೂಡ ಆಗ್ತಿತ್ತು. ಆ್ಯಂಡ್ ದೇವಸ್ಥಾನದ ಒಳಗಡೆ ದೇವ್ರ ಏನು ಮೂರ್ತಿಗಳಿದೆ ಅಲ್ಲಿ ನೀವು ವಿಡಿಯೋ ಮಾಡೋಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ನಾನು ಮೇಲ್ಗಡೆ ಪೇಂಟಿಂಗ್ಸ್ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸುಮಾರು ಹೊತ್ತು ದೇವಸ್ಥಾನದಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ಸಖತ್ ಖುಷಿ ಆಯಿತು. ಯಾಕೆ ಅಂತಂದರೆ ಒಂಥರ ಪೀಸ್ ಕಾಮ್ ಅಂತ ಅನಿಸ್ತಿತ್ತು. ಸ್ವಲ್ಪ ದಿವಸದಿಂದ ವೆರಿ ಸ್ಟ್ರೆಸ್, ಅಷ್ಟೊಂದು ಮೈಂಡ್ ಕಾಮಾಗಿರಲಿಲ್ಲ. ಸೊ ಏನೋ ಒಂಥರ ರಿಫ್ರೆಶ್ಮೆಂಟ್ ಕಾಮ್ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಹೊರಗಡೆ ಬರಬೇಕಾದ್ರೆ ಸ್ಕೈ ವಾಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಪರ್ಪಲ್ ಆ್ಯಂಡ್ ಪಿಂಕ್ ಸನ್ಸೆಟ್ ಆಗ್ತಾ ಇದ್ದಿದ್ದು ರೀಸನ್ಗೋಸ್ಕರ. ನಾನು ಇಸ್ಕಾನಲ್ಲಿ ಬಿಟ್ಟರೆ ಖಾರ ಪೊಂಗಲ್ ನನಗೆ ಇಷ್ಟನೇ ಆಗೋಲ್ಲ. ನನಗೇನೋ ಗೊತ್ತಿಲ್ಲ, ನಂಗೆ ಖಾರ ಪೊಂಗಲ್ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಇಸ್ಕಾನಲ್ಲಿ ಮಾತ್ರ ಮಿಸ್ ಮಾಡ್ದಂಗೆ ನಾನು ತಿಂತೀನಿ. ಆ್ಯಂಡ್ ಅಲ್ಲಿ ಏನು ಪಾಂಡ್ ಇದೆ ಅದ್ರದ್ದು ನಾನು ವೀಡಿಯೋ ತೊಗೊತಾ ಇದ್ದೆ. ನಮ್ಮಮ್ಮಂಗೆ ಐಡಿಯಾ ಇಲ್ಲ ನಾನು ವೀಡಿಯೋ ತೊಗೊತಾ ಇದ್ದೀನಿ ಅಂತ. ಜಸ್ಟ್ ಅವ್ರ ಕಡೆ ಹಿಡಿದ್ರೆ ನಮ್ಮಮ್ಮ ವಿಯರ್ಡ್ ರಿಯಾಕ್ಷನ್ ಕೊಡ್ತಿದ್ರು, ಏನೋ ಮಾಡ್ತಿದ್ದಾಳಲ್ಲ ಇವಳು ಇಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ವೀಡಿಯೋ ಕಟ್ ಮಾಡಾದ್ಮೇಲೆ ಹೇಳಿದೆ ಅವ್ರಿಗೆ ನಾನು ವೀಡಿಯೋ ತೊಗೊಂಡೆ ಅಂತ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸಿರಿ ದರ್ಶನ ಅಂತ ಇಸ್ಕಾನ್ ಪಕ್ಕದಲ್ಲೇ ಹೋಟೆಲ್ ಇದೆ. ಅಲ್ಲಿ ಬೇಬಿಕಾರ್ನ್ ಗೋಬಿ ಮತ್ತು ಕಾಫಿ ಕುಡಿದ್ವಿ. ಬೋತ್ ವರ್ ರಿಯಲಿ ನೈಸ್. ನನ್ನ ಮೊದಲೇ ಕಾಫಿ ಹುಚ್ಚು ಜಾಸ್ತಿ. ಸೊ ಕಾಫಿ ಕುಡಿದ್ರೆ ಸಾಕು. ಅಲ್ಲಿ ತೊಗೊಳ್ಬಾರ್ದು ಅಂತ ಅಂದ್ಕೊಂಡಿದ್ವಿ, ಕಾಫಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ. ಬಿಕಾಸ್ ನಂಗೆ ಮೊದಲೇ ಹೀಟ್ ಬಾಡಿ, ಕಾಫೀಸ್ನೂ ಸ್ವಲ್ಪ ಹೀಟೇ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ನಿಂತ್ಕೊಂಡು ಗೋಬಿ ತಿನ್ನೋಷ್ಟರಲ್ಲಿ ಆ ಸ್ಮೆಲ್ಲಿಗೆ ಐ ನೀಡ್ ಕಾಫಿ ಅನ್ನೋ ಥರ ಆಗೋಯಿತು. ಇಲ್ಲ ನಂಗೆ ಕಾಫಿ ಬೇಕೇ ಬೇಕು ಅನ್ನೋ ಥರ ಆಗೋಯಿತು ಲಾಸ್ಟ್ ಎಂಡಲ್ಲಿ. ಸೊ ಕಾಫಿ ಕುಡ್ಕೊಂಡು ಅಲ್ಲಿ ಒಂದು ಗಣೇಶ ದೇವಸ್ಥಾನ ಇತ್ತು, ಅದು ಕೂಡ ಹೋಗಿ ಬಂದ್ವಿ. ಕ್ಲೋಸಿಂಗ್ ಟೈಮ್ ಆಗೋಗಿತ್ತು, ಬಟ್ ಕೊನೆಗೂ ದರ್ಶನ ಸಿಕ್ತು ಅಲ್ಲಿ ಕೂಡ. ಸೊ ಜಸ್ಟ್ ಇವಾಗಷ್ಟೇ ಮನೆಗೆ ರೀಚ್ ಆದೆ. 9:10 ಆಗಿದೆ ಇವಾಗ. 5 ಮಂತ್ಸಿಂದ ನಾನು ಇಸ್ಕಾನಿಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದಿದ್ದು. ಯಾಕೆಂತಂದರೆ ಡಿಸೆಂಬರ್ 29, 2025 ವೈಕುಂಠ ಏಕಾದಶಿ ಇದ್ದವತ್ತು. ಪ್ರತಿ ವರ್ಷವೂ ನಾನು ಅಮ್ಮ ತಮ್ಮ 3 ಜನನೂ ಹೋಗಿ ಬರ್ತಾಯಿದ್ವಿ ದೇವಸ್ಥಾನಕ್ಕೆ. ಬಟ್ ಅವಾಗ ನಾನು ಅಜ್ಜಿ ಮನೇಲಿದ್ದೆ ಫಾರ್ ಈವೆಂಟಿಗೋಸ್ಕರ ಅಂತ ಅಂದ್ಬಿಟ್ಟು ನಂಗೆ ಅಲ್ಲಿ ಎಲ್ಲಿದೆ ದೇವಸ್ಥಾನ ಅಂತೇನೂ ಗೊತ್ತಿರಲಿಲ್ಲ. ಸೊ ನಂಗೆ ನೈಟ್ ಈವೆಂಟ್ ಮುಗಿತಿದ್ದಿದೆ 9:30ಗೆ. ಸೊ ನಂಗೆ ಅವತ್ತು ಹೋಗೋಕ್ಕೆ ಆಗಿರಲಿಲ್ಲ. ಮನೆಗೆ ಬರುವಾಗ ವಾಪಸ್ ಮೆಟ್ರೋದಲ್ಲಿ ಬರಬೇಕಾದ್ರೆ ವಿಷ್ಣು ಸಹಸ್ರನಾಮ ಕೇಳಿಕೊಂಡು ನಂಗೆ ಇವತ್ತು ನಿಮ್ಮ ದರ್ಶನ ಸಿಕ್ಕಲ್ವಾ ಅಂತ ಅಂದ್ಕೊಂಡು ಬಂದಿದ್ದೆ. ಬರ್ತಾ ಫಾರ್ಚುನೇಟ್ ಅಥವಾ ಅನ್ಫಾರ್ಚುನೇಟ್ ಗೊತ್ತಿಲ್ಲ, ಇಸ್ಕಾನ್ನಲ್ಲಿ ಉಯ್ಯಾಲೆ ಏನು ಮಾಡಿರ್ತಾರಲ್ಲ ವೈಕುಂಠ ಏಕಾದಶಿ ಟೈಮಲ್ಲಿ, ಅದು ನನಗೆ ಕಾಣಿಸ್ತು. ಅಲ್ಲಿ ಯಾರೋ ಪಕ್ಕದಲ್ಲಿ ಕೂತಿದ್ದಿದ್ದ ಆಂಟಿ ಅವ್ರ ಮಕ್ಳಿಗೆ ತೋರಿಸ್ತಾಯಿದ್ರು ನೋಡಿ ಅಲ್ಲಿ ಅಂತ. ಸೊ ಅವಾಗ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನನಗೆ. ಆವಾಗ ಓಕೆ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಬಂದಿದ್ದಿತ್ತು. 5 ಮಂತ್ಸಿಂದ ಟ್ರೈ ಮಾಡಿರೋದು ಹೋಗೋದಕ್ಕೆ, ನನ್ನ ಬರ್ಡೇಗೆ, ನನ್ನ ಫ್ರೆಂಡ್ ಬರ್ಡೇಗೆ. ಅದಾದಮೇಲೆ ಮತ್ತೆ ಒಂದು 2-3 ಸಲ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ, ಆಗಲೇ ಇಲ್ಲ. ಇವತ್ತು ಸುಮ್ಮನೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪಟ್ ಅಂತ ಹೊರಟ್ವಿ. ಒಂಥರ ನೆಮ್ಮದಿ ಅನಿಸ್ತಾಯಿದೆ, ಒಂಥರ ಖುಷಿ ಆಗ್ತಿದೆ. ಕಾಂಟ್ ಎಕ್ಸ್ಪ್ರೆಸ್, ಓವರ್ವೆಲ್ಮ್ಡ್ ಅಂತಾರಲ್ಲ ಹಾಗೆ. ಸೊ ಯಾ, ಐ ಆಮ್ ವೆರಿ ಹ್ಯಾಪಿ ಟುಡೇ. ಇಸ್ಕಾನಿಗೆ ಹೋಗಿ ಬರೋದೇನೋ ಒಂಥರ ಖುಷಿ. ಸ್ವಲ್ಪ ಜಾಸ್ತಿ ಹೊತ್ತಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದಿದ್ದು ನನಗೆ ಇನ್ನೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ಯಾ, ಡಿನ್ನರ್ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಡಿನ್ನರ್ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ನಂಗೆ ನೆನಪಾಯಿತು ನೈಕಾ ಆರ್ಡರ್ ಇದೆ ಅಂತ. ಸೊ ಅದ್ರದ್ದು ಪಿಕ್ ಹಾಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೈಕಾಯಿಂದ ನಂದು ಆರ್ಡರ್ ಬಂದಿತ್ತು. ಸೊ ಜಸ್ಟ್ ಲೆಟ್ ಮಿ ಶೋ ಯು ಗೈಸ್ ಅಂತ. ಈಗ 3 ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ. ಫಸ್ಟ್ ಒಂದು ಅಗರೋ ಹೇರ್ ವಾಲ್ಯುಮನೈಸರ್. ಇದು ನನಗೆ ಬೇಕಿತ್ತು. ನಾನು ತುಂಬ ರಿವ್ಯೂಸ್ ನೋಡ್ತಾ ಇದ್ದೆ, ಇನ್ಸ್ಟಾ ಓಪನ್ ಮಾಡಿದರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆಲ್ಲ ಇದರದ್ದೇ
ವೀಡಿಯೋಸ್ ಬರ್ತಾಯಿತ್ತು. ಸೊ ನನಗೂ ಬೇಕು ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಇದು ಆ್ಯಕ್ಚುಲಿ ನಾನೊಂದ್ಸಲಿ ಚೆಕ್ ಮಾಡಿದಾಗ 1699 ನಾನು ಅವಾಗ ತೊಗೊಂಡಿರಲಿಲ್ಲ, ನಾನು ಏನಕ್ಕೆ ಯೂಸ್ ಮಾಡಲ್ಲ ಏನಿಲ್ಲ ಅಂತ. ಬಟ್ ಅವಾಗ ಡೀಲ್ ವಾಸ್ ಗುಡ್, ನಾನು ಅವಾಗ ಪರ್ಚೇಸ್ ಮಾಡಿರಲಿಲ್ಲ. ಸೊ ಇವಾಗ ನಾನು ತೊಗೊಂಡು ಇಟ್ಸ್ 199. ಆ್ಯಂಡ್ ಇದು ವಯರ್ ಕೂಡ ವಾಂಡ್ ಕೂಡ ತುಂಬ ದೊಡ್ಡದಾಗೇ ಇದೆ. ಸೊ ಯು ಕ್ಯಾನ್ ಯೂಸ್ ಇಟ್ ಫ್ರಮ್ ಲಾಂಗ್ ಡಿಸ್ಟೆನ್ಸ್ ಆಲ್ಸೋ. ಚೆನ್ನಾಗಿದೆ, ವಾಲ್ಯುಮನೈಸ್ ಮಾಡುತ್ತೆ ಹೇರ್ನ. ನಂದು ಸ್ಟ್ರೈಟ್ ಹೇರ್ ಇರೋದ್ರಿಂದ ಸೊ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ವಾಲ್ಯೂಮ್ ಕೊಟ್ಟಂಗೆ ಆಗುತ್ತೆ ಹೇರಿಗೆ. ಫಸ್ಟ್ ಇದನ್ನು ತರಿಸ್ಕೊಂಡೆ. ಅದಾದಮೇಲೆ ಮಾರ್ಸ್ದು ಗ್ರಿಪ್ಪಿಂಗ್ ಪ್ರೈಮರ್ ತರಿಸ್ಕೊಂಡೆ. ಇದು ಎಲ್ಫ್ ಪ್ರೈಮರ್ ಏನಿದೆ ಅದರದ್ದು ಡ್ಯೂಪ್ ಇದು. ಸೊ ನನಗೆ ಒಂದು ಮದುವೆಗೆ ಬೇಕಿತ್ತು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಚೆನ್ನಾಗಿ ಸೆಟ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ. ಎಲ್ಲೆಲ್ಲಿ ಓಪನ್ ಪೋರ್ಸ್ ಇರುತ್ತೆ ಅಲ್ಲೆಲ್ಲ ನೀಟಾಗಿ ಕವರ್ ಆಗುತ್ತೆ. ನಾನು ಜಾಸ್ತಿ ಟೀ ಝೋನ್ ಆ್ಯಂಡ್ ಚಿನ್ನ ಹತ್ರ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಅದಾದಮೇಲೆ ಮೇಕಪ್ ಫಿಕ್ಸರ್. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಇದನ್ನು, ಸ್ವಿಸ್ ಬ್ಯೂಟಿದು. ಇದರಲ್ಲಿ ಆಲೋವೆರಾ ವಿತ್ ವೈಟಮಿನ್ ಇ ಇದೆ. ಆಲೋವೆರಾ ನನಗೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿರಲಿಲ್ಲ, ಅದನ್ನು ನಾನು ಆಂಟಿ ಕೊಟ್ಟಿದ್ದೆ. ಸೊ ಈ ಸತಿ ಇಟ್ಸ್ ಓಕೆ. ಮೇಕಪ್ ಆಲ್ಮೋಸ್ಟ್ ಆಗಿರುತ್ತೆಲ್ಲ, ಫೌಂಡೇಶನ್ ಕನ್ಸೀಲರ್ ಎಲ್ಲ ಆಗಿರುತ್ತೆ. ಸೊ ಏನಾಗಲ್ಲ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಮೇಕಪ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ. ಇದು ನಾನು ಮದುವೆಗೆ ಅಂತ ತರಿಸ್ಕೊಂಡಿದ್ದು, ನನ್ನ ಕಸಿನ್ ಮದುವೆ ಇತ್ತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಚೆನ್ನಾಗಿ ಯೂಸ್ ಆಗುತ್ತೆ, ನಂಗೆ ಇಷ್ಟ ಆಯಿತು. ಎರಡೂ ಅಷ್ಟೇ, ಇದು ಅಷ್ಟೇ. ಬೋತ್ ಆರ್ ವರ್ತ್ ಮನಿ. ಸೊ ಚೆನ್ನಾಗಿದೆ. ಇದು ಎಲ್ಫ್ ಪ್ರೈಮರ್ ಏನಿದೆಯಾ ಅದರದ್ದು ಸೇಮ್ ಡ್ಯೂಪ್ ಇದು. ಸೊ ಇದು ನನ್ನ ನೈಕಾ ಹಾಲ್. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 1999 ಹೇರ್ ವಾಲ್ಯುಮನೈಸರ್ಗೆ. ಆವಾಗ ಕಡಿಮೆ ಇದ್ದಾಗ ನಾನು ಯೂಸ್ ಮಾಡಲ್ಲ, ಯಾಕೆ ಅಂತ ತೊಗೊಳ್ಲಿಲ್ಲ. ಬಟ್ ಅದಾದಮೇಲೆ ನಾನು ಸುಮಾರು ಟೈಮ್ ವೆಯ್ಟ್ ಮಾಡಿ ವಿಸ್ಲಿಸ್ಟಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರೈಸ್ ಡೌನ್ ಆಗಲಿಲ್ಲ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು 1199 ಇದೆ. ಸೊ 300 ರುಪೀಸ್ ಕಡಿಮೆ ಆಯಿತು ಅಂತಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಬಟ್ ಆವಾಗ ಐ ಥಿಂಕ್ ಆನ್ ಫೆಬ್ರವರಿ ಟೈಮಲ್ಲಿ ಅನಿಸುತ್ತೆ, ಇಟ್ ವಾಸ್ ಅರೌಂಡ್ 1699 ಇತ್ತು. ನಾನು ಆವಾಗ ಪರ್ಚೇಸ್ ಮಾಡಿರಲಿಲ್ಲ. ಸೊ ದಿಸ್ ವಾಸ್ ಮೈ ನೈಕಾ ಹಾಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಚೆನ್ನಾಗಿರೋ ವ್ಲಾಗಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವ್ಲಾಗಸ್ ಅಂತ ಹೇಳಿದೆ, ಹೀಗೆ ಚೆನ್ನಾಗಿರೋ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.